ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ದಂಗಲಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಖ್ಯಮಂತ್ರಿಯಿಂದಲೇ ಫೋನ್ ಟ್ಯಾಪ್. ಸ್ವಂತ ಮಂತ್ರಿಗಳ ಫೋನ್ ಕದ್ದಾಳಿಕೆ ಆಯ್ತಾ? ಕಾಂಗ್ರೆಸ್ ದಂಗಲಿಗೆ ಇದು ಹೊಸತೊಂದು ತಿರುವು. ಮುಖ್ಯಮಂತ್ರಿಯಿಂದಲೇ ಫೋನ್ ಟ್ಯಾಪ್ ಆಗಬಹುದಾ? ಆಗೋದಕ್ಕೆ ಸಾಧ್ಯನಾ? ಸ್ವಂತ ಮಂತ್ರಿಗಳ ಫೋನ್ ಕದ್ದಾಲಿಕೆ. ಒಂದೇ ಜಿಲ್ಲೆಯ ಇಬ್ಬರು ಮಂತ್ರಿಗಳ ನಡುವೆ ಫೋನ್ ಕಾಲ್, ಪರಸ್ಪರ ಫೋನ್ ಸಂಭಾಷಣೆ ಆಗುತ್ತೆ. ಬರೋಬ್ಬರಿ 1 ಗಂಟೆಗಳ ಕಾಲ ಸಚಿವರ ನಡುವೆ ಫೋನ್ ಸಂಭಾಷಣೆ. ಸಚಿವರ ಫೋನ್ ಸಂಭಾಷಣೆಯನ್ನು ಕದ್ದಾಲಿಸಿದ ಮುಖ್ಯಮಂತ್ರಿ ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಸಂಚಲನ ಮೂಡಿಸಿದ ಸಿಎಂ ಸ್ನೂಪ್ ಗೇಟ್ ಕೇಸ್. ಮುಖ್ಯಮಂತ್ರಿಗೆ ಕಾಡುತ್ತಿದೆಯ ಅಸ್ಥಿರತೆ, ಪಕ್ಷದೊಳಗೆ ಕದನ ತೀವ್ರ. ಕಾಂಗ್ರೆಸ್ ದಂಗಲಿಗೆ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಮುಖ್ಯಮಂತ್ರಿಯಿಂದಲೇ ಫೋನ್ ಟ್ಯಾಪ್ ಆಗ್ತಾ ಇದೆಯಾ? ಶಾಸಕರ ನಡುವೆ, ಸಚಿವರ ನಡುವೆ ಏನು ಮಾತುಕತೆ ಆಗ್ತಾ ಇದೆ? ಸಿಎಂ ಸ್ಥಾನ ಏನಾಗಬಹುದು, ಏನಾಗಲಿದೆ, ಏನೇನು ಬೆಳವಣಿಗೆಗಳಾಗ್ತಾ ಇದೆ? ಬರೋಬ್ಬರಿ 1 ಗಂಟೆಗಳ ಕಾಲ ಸಚಿವರ ನಡುವೆ ಫೋನ್ ಸಂಭಾಷಣೆ ನಡೆಯುತ್ತೆ. ಪರಸ್ಪರ ಮಾತನಾಡಿರುವವರು ಯಾರು ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಆ ಮಂತ್ರಿಗಳ ಫೋನ್ ಸಂಭಾಷಣೆಯನ್ನ ಕದ್ದಾಲಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸಿಎಂ ಸ್ನೂಪ್ ಗೇಟ್ ಕೇಸ್ ಇದು. ಮುಖ್ಯಮಂತ್ರಿಗೆ ಕಾಡ್ತಾ ಇದೆ ಅಸ್ಥಿರತೆ. ಸ್ಥಿರತೆಗಳಿಲ್ಲದೆ ಇರತಕ್ಕಂತಹದ್ದು. ಪಕ್ಷದೊಳಗೆ ಕದನ ತೀವ್ರಗೊಂಡಿದೆ. ಇತ್ತೀಚೆಗಿನ ಒಂದಷ್ಟು ರಾಜಕೀಯ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯರ ಮನದಾಳದ ಏನದು ರಾಜಕೀಯ ಸಿಟ್ಟು ಅವರ ಮುಖದಲ್ಲೂ ವ್ಯಕ್ತವಾಗ್ತಾ ಇದೆ, ಅವರ ಮಾತುಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹಾಗೆ ಇದು ಕರ್ನಾಟಕದ ರಾಜಕೀಯ ವಿಚಾರವಾದರೆ, ಇನ್ನು ಅನ್ಯ ರಾಜ್ಯದ ವಿಚಾರ. ಮಂತ್ರಿಗಳಿಂದ ಮುಖ್ಯಮಂತ್ರಿ ವಿರುದ್ಧವೇ ಸಂಚು. ಹೈಕಮಾಂಡ್ಗೆ ದೂರಲು ಮುಂದಾಗಿದ್ದ ಮಂತ್ರಿಗಳು ಈ ವಿಚಾರ ಕಿವಿಗೆ ಬೀಳುತ್ತಲೇ ಮುಖ್ಯಮಂತ್ರಿಗಳಿಂದ ಫೋನ್ ಕದ್ದಾಲಿಕೆಯಾಗಿದೆ. ಮುಖ್ಯಮಂತ್ರಿಗಳು ಫೋನ್ ಕದ್ದಾಲಿಕೆ ಮಾಡ್ತಿರುವ ವಿಚಾರ ಆ ಸಚಿವರ ಗಮನಕ್ಕೆ. ಮಂತ್ರಿಗಳಿಂದ ಮುಖ್ಯಮಂತ್ರಿ ವಿರುದ್ಧವೇ ಸಂಚು. ಹೈಕಮಾಂಡ್ಗೆ ದೂರಲು ಮುಂದಾಗಿದ್ದ ಮಂತ್ರಿಗಳು ಈ ವಿಚಾರ ಕಿವಿಗೆ ಬೀಳುತ್ತಲೇ ಮುಖ್ಯಮಂತ್ರಿಗಳಿಂದ ಫೋನ್ ಕದ್ದಾಲಿಕೆ. ಮುಖ್ಯಮಂತ್ರಿಗಳು ಫೋನ್ ಕದ್ದಾಲಿಕೆ ಮಾಡ್ತಿರುವ ವಿಚಾರ ಆ ಸಚಿವರ ಗಮನಕ್ಕೆ. ಈ ಬಗ್ಗೆ ಮುಖ್ಯಮಂತ್ರಿಗಳನ್ನು ನೇರವಾಗಿ ಪ್ರಶ್ನಿಸಿದ ಆ ಇಬ್ಬರು ಸಚಿವರು, ನಾನು ಸಿಎಂ, ನೀವೇನು ಮಾಡ್ತಿದ್ದೀರಿ ಎಂಬುದನ್ನು ತಿಳಿಯುವ ಹಕ್ಕು ನನಗಿದೆ. ನೀವೇನು ಮಾಡ್ತಿದ್ದೀರಿ, ಯಾರನ್ನು ಯಾವಾಗ ಭೇಟಿ ಮಾಡ್ತಿದ್ದೀರಿ, ಇದೆಲ್ಲವನ್ನು ಓರ್ವ ಮುಖ್ಯಮಂತ್ರಿಯಾಗಿ ಗಮನಿಸುವುದು ಸಹಜ. ತಮ್ಮನ್ನು ಪ್ರಶ್ನೆ ಮಾಡಿದ ಆ ಸಚಿವರಿಗೆ ಖಡಕ್ ಆಗಿ ಉತ್ತರ ಕೊಟ್ಟ ಸಿಎಂ. ಮುಖ್ಯಮಂತ್ರಿಗಳ ಮಾತು ಕೇಳಿ ಶಾಕಿಗೆ ಒಳಗಾದ ಆ ಇಬ್ಬರು ಮಂತ್ರಿಗಳು. ಮಂತ್ರಿಗಳಿಂದ ಮುಖ್ಯಮಂತ್ರಿ ವಿರುದ್ಧವೇ ಸಂಚು ರೂಪಿಸಲಾಯ್ತಾ ಎನ್ನುವಂತಹದ್ದು. ಹೈಕಮಾಂಡ್ಗೆ ದೂರಲು ಮುಂದಾಗಿದ್ದ ಮಂತ್ರಿಗಳು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಚಲನ ಮೂಡಿಸಿದ ಸಿಎಂ ಸ್ನೂಪ್ ಗೇಟ್ ಕೇಸ್. ತೆಲಂಗಾಣ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಎಂ ರೇವಂತ್ ರೆಡ್ಡಿಯ ಬಗ್ಗೆ ಅಸಮಾಧಾನ ಸ್ಫೋಟಗೊಂಡಿದೆ. ಅಭದ್ರತಾ ಭಾವದಿಂದ ಬಳಲುತ್ತಿರುವಂತಹ ರೇವಂತ್ ರೆಡ್ಡಿ, ಹೀಗಾಗಿಯೇ ಮಂತ್ರಿಗಳ ಫೋನ್ ಕದ್ದಾಲಿಕೆ ಮಾಡಿರುವ ಸಿಎಂ. ಸೌತ್ ಪೋಸ್ಟ್ ವೆಬ್ಸೈಟ್ ಸಂಚಲನಾತ್ಮಕವಾದ ವರದಿ ಇದು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸುದ್ದಿ. ಈಗಾಗಲೇ ತೆಲಂಗಾಣ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲಗಳ ಸೃಷ್ಟಿಯಾಗಿದೆ. ಸಿಎಂ ರೇವಂತ್ ರೆಡ್ಡಿಯ ಬಗ್ಗೆ ಅಸಮಾಧಾನ ಸ್ಫೋಟಗೊಂಡಿದೆ. ಪರಸ್ಪರ ಸಚಿವರುಗಳ ನಡುವೆಯೇ ಅಸಮಾಧಾನಗಳು. ಅಭದ್ರತಾ ಭಾವದಿಂದ ಬಳಲ್ತಾ ಇದ್ದಾರೆ ರೇವಂತ್ ರೆಡ್ಡಿ. ಯಾವಾಗ ಯಾವ ಗಳಿಗೆ ಏನಾಗುತ್ತೋ, ರಾಜಕೀಯ ವಿಪ್ಲವಗಳೇ ನಡೆದು ಹೋಗುತ್ತೋ. ಹೀಗಾಗಿಯೇ ಮಂತ್ರಿಗಳ ಫೋನ್ ಕದ್ದಾಲಿಕೆ ಮಾಡಿದ ಸಿಎಂ. ಇದು ಇನ್ಸೆಕ್ಯೂರ್ನ ಭಾಗ. ಸೌತ್ ಪೋಸ್ಟ್ ವೆಬ್ಸೈಟ್ ಸಂಚಲನಾತ್ಮಕವಾದಂತಹ ವರದಿ ಮಾಡಿದೆ. ಇದು ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಈ ತರಹದ ಒಂದು ಅಸ್ಥಿರತೆ, ಅಭದ್ರತೆ ಕಾಡುತ್ತೆ ಎನ್ನುವುದಾದರೆ, ತನ್ನ ಸಚಿವರ ನಡುವಿನ ಸಂಭಾಷಣೆಯನ್ನ ಕದ್ದು ಕೇಳುವ ಸ್ಥಿತಿಗೆ ಅಥವಾ ಅನಿವಾರ್ಯತೆಗೆ ಬಂದು ಬೀಳುತ್ತಾರೆ ಮುಖ್ಯಮಂತ್ರಿಗಳು ಅನ್ನುವುದಾದರೆ, ಅವರಲ್ಲಿರ್ತಕ್ಕಂಥ ಇನ್ಸೆಕ್ಯೂರ್, ಅವರಲ್ಲಿರ್ತಕ್ಕಂಥ ಅಭದ್ರತೆ, ಅವರಲ್ಲಿರ್ತಕ್ಕಂಥ ಅಸ್ಥಿರತೆ ಉಳಿದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಕೂಡ ಪಾಠ ಆಗಬೇಕು. ತನ್ನದೇ ಕ್ಯಾಬಿನೆಟ್ನ ಮಿನಿಸ್ಟರ್ಗಳ ಪರಸ್ಪರ ಅಭಿಪ್ರಾಯ ಸಂವಹನಗಳನ್ನು ಎಲ್ಲೋ ಕೂತು ಕದ್ದಾಲಿಕೆ ಮಾಡ್ತಾರೆ ಅನ್ನೋದಾದರೆ
ಅಲ್ಲಿನ ರಾಜಕೀಯ ವಿಪ್ಲವಗಳು ಇನ್ನು ಯಾವ ಮಟ್ಟಕ್ಕೆ ತಲುಪಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.